ಮಳೆಯಲ್ಲಿ ಜಿಪುಣಿ ಕಾಗೆ. ಆಕಾಶದಲ್ಲಿದ್ದ ಮೋಡಗಳು ಎಲ್ಲಾನು ಕಪ್ಪಾಗಿ ಬದಲಾಯಿತು. ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು. ಆವಾಗ ಗುಡುಗು ಮಿಂಚು ಶಬ್ದದೊಂದಿಗೆ ಮಳೆ ಸುರಿಯಕ್ಕೆ ಶುರುವಾಯಿತು. ಜೋರಾಗಿ ಬರ್ತಾ ಇದ್ದ ಮಳೆಗೆ ಮರದಲ್ಲಿದ್ದ ಎಲೆಗಳು ಎಲ್ಲಾನು ಉದುರಿ ಹೋಗ್ತಾ ಇತ್ತು. ಊರಿನ ಮಧ್ಯದಲ್ಲಿರುವ ಚಿಚುಕಾಗೆಯ ಮನೆ ಅದು. ಚಿಚುಕಾಗೆಯ ಮನೆ ಶೀಟ್ ಮನೆ ಅನ್ನೋದ್ರಿಂದ ಮಳೆ ನೀರು ಟಪ್ ಟಪ್ ಅಂತ ಬೀಳೋ ಶಬ್ದ ಕೇಳಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಸ್ವಲ್ಪ ಹೆದರ್ತಾ ಇದ್ರು. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಚಿನ್ನಿಗೆ ತುಂಬಾನು ಬೇಜಾರಾಗ್ತಾ ಇತ್ತು. ಚಿನ್ನು ಅವನ ಹೊಟ್ಟೆನ ಹಿಡ್ಕೊಂಡು ಅವನ ತಾಯಿ ಹತ್ರ, ಅಬ್ಬಾ, ಏನಮ್ಮ ಹೊರಗಡೆ ಮಳೆ ಇಷ್ಟು ಜೋರಾಗಿ ಬೀಸ್ತಾ ಇದೆ, ಗಾಳಿ ಕೂಡ ಜೋರಾಗಿದೆ. ಈ ತಂಪಾದ ಗಾಳಿಗೆ ಹೊಟ್ಟೆಯಲ್ಲಿ ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ನನಗೆ ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡಿ. ಬೇಗ ಅಡಿಗೆ ಮನೆಗೆ ಹೋಗಿ ಬಜ್ಜಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಮಾಡಿ ಕೊಡಿ. ಆವಾಗ ಚಿಚುಕಾಗೆ ಜೋರಾಗಿ, ಏನು, ನಿನಗೆ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡ್ಬೇಕಾ? ಇವಾಗ ಮಾರ್ಕೆಟಲ್ಲಿ ಎಣ್ಣೆ ದರ ಎಷ್ಟಿದೆ ಅಂತ ಗೊತ್ತಾ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಎಣ್ಣೆ ರೇಟ್ ಕೇಳಿದ್ರೇನೆ ನನಗೆ ಎದೆ ಬಡ್ಕೊಳ್ವ ಹಾಗಿದೆ. ಇನ್ನು ಗ್ಯಾಸ್ ರೇಟು ಆಕಾಶದ ಎತ್ತರಕ್ಕೆ ಹೋಗ್ತಾ ಇದೆ. ನನಗೆ ಅನವಶ್ಯಕವಾಗಿ ಎಣ್ಣೆಗೆ ಗ್ಯಾಸಿಗೆ ಹಣ ಖರ್ಚು ಮಾಡಿ ನಿನಗೆ ಬಜ್ಜಿ ಮಾಡಿ ಕೊಡ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಚಿನ್ನುಕಾಗೆ ತುಂಬಾ ಬೇಜಾರಿಂದ, ಅಮ್ಮ, ಏನಮ್ಮ ನೀವು ಈ ರೀತಿ ಮಳೆಯಲ್ಲಿ ಕೂಡ ನನಗೋಸ್ಕರ ಬಿಸಿ ಬಿಸಿ ಏನು ಮಾಡಿ ಕೊಡೋದಿಲ್ಲ? ಅಷ್ಟೊಂದು ಜಿಪುಣಿನ? ಬುಜ್ಜಿ ಬನ್ನುವಿನ ತಾಯಿಯವರು ಮಕ್ಕಳಿಗೋಸ್ಕರ ಏನೆಲ್ಲ ಅಡಿಗೆ ಮಾಡಿ ಕೊಡ್ತಾರೆ ಗೊತ್ತಾ? ನಿನ್ನ ಹಾಗೆ ಯಾರು ಕೂಡ ಜಿಪುಣತನದಲ್ಲಿ ಇರೋದಿಲ್ಲ. ಚಿಚುಕಾಗೆ ತುಂಬಾನು ಕೋಪದಿಂದ, ಇಲ್ ನೋಡೋ ಚಿನ್ನು, ಅವರೆಲ್ಲರೂ ಶ್ರೀಮಂತರು. ಆದ್ರೆ ನಾವು ಹಾಗೇನಾ? ಅವ್ರ ಜೊತೆ ಕೂಡಿಟ್ಟ ಆಸ್ತಿ ಎಲ್ಲ ಇದೆ, ಆದ್ರೆ ನಮ್ ಜೊತೆ ಏನೋ ಇದೆ. ನಾನು ಸುಮ್ನೆ ಹಣವನ್ನು ಖರ್ಚು ಮಾಡಕ್ಕೆ ನನ್ನಿಂದ ಆಗೋದಿಲ್ಲ. ಹೌದು, ನೀನು ಬಜ್ಜಿ ತಿನ್ಬೇಕು ಅಂದೆಲ್ಲ, ನನ್ ಮೈಂಡಲ್ಲಿ ಒಂದು ಒಳ್ಳೆ ಆಲೋಚನೆ ಬಂದಿದೆ. ಚಿನ್ನುಕಾಗೆ ಅದನ್ ಕೇಳಿ ಆಶ್ಚರ್ಯದಿಂದ, ಬಜ್ಜಿ ಮಾಡದೆ ತಿನ್ಲಿಕ್ಕೆ ನಿನ್ ಜೊತೆ ಐಡಿಯಾ ಇದೆಯಾ? ಏನಮ್ಮ ಐಡಿಯಾ? ಮತ್ತೆ ಏನಾದ್ರೂ ಸುಳ್ಳು ಹೇಳಿದ್ರೆ ಆಮೇಲೆ ನಾನು ಸುಮ್ನೆ ಇರೋದಿಲ್ಲ. ಚಿಚುಕಾಗೆ ಹೆಮ್ಮೆಯಿಂದ ನಗುತ್ತಾ, ಅಯ್ಯೋ ಹುಚ್ಚು ಮಗನೇ, ನಿನಗೆ ಇಲ್ಲಿ ಈ ಮಳೆಗೆ ಹೇಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೋ, ಊರೊಳಗಿರುವ ಪಕ್ಷಿಗಳಿಗೆ ಕೂಡ ಅದೇ ರೀತಿ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಹೌದಮ್ಮ, ಈ ತಂಪಾದ ಕ್ಲೈಮೇಟಿಗೆ ಯಾರಿಗೆ ಆದ್ರೂ ಕೂಡ ತಿನ್ಬೇಕು ಅನ್ಸುತ್ತೆ. ಆದ್ರೆ ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಚಿಚುಕಾಗೆ ಕಣ್ ಹೊಡೆದು ತನ್ನ ಮಗನ ಹತ್ರ, ಅಲ್ಲೇ ಕಣೋ ಇರೋದು ಟ್ವಿಸ್ಟೇ. ನಾನಿವಾಗ ಊರೊಳಗೆ ಎಲ್ಲ ಪಕ್ಷಿಗಳ ಮನೆಗೆ ಹೋಗ್ತೀನಿ. ಎಲ್ಲ ಪಕ್ಷಿಗಳು ಕೂಡ ನಿನ್ನ ಹಾಗೇನೆ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅಂತ ಏನಾದ್ರೂ ಮಾಡ್ಕೊಂಡು ತಿಂತಾ ಇರ್ತಾರೆ. ನಾನು ಪ್ರತಿಯೊಬ್ಬರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ಮಾತನಾಡಿ ನಿನಗೋಸ್ಕರ ಪಾರ್ಸಲ್ ತರ್ತೀನಿ. ಅದುವರೆಗೆ ನೀನು ಮನೆಯಲ್ಲೇ ಇರು. ಚಿನ್ನುಕಾಗೆ ಅದನ್ನ ಕೇಳಿ ತುಂಬಾ ಆಶ್ಚರ್ಯದಿಂದ, ಅಮ್ಮ, ನೀವು ಸಾಧಾರಣವಾದವಳಲ್ಲ. ಈ ಬೀಸ್ತಾ ಇರುವ ಮಳೆಯಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಹೋಗ್ತಾ ಇದ್ದೀರಾ? ನಿಮ್ನ ನೋಡಿ ಅವರು ಕೊಡ್ತಾರಾ ಬಾಗ್ಲಕ್ಕೋತಾರೋ? ನನ್ನ ನೋಡಿ ಬಾಗ್ಲೆಲ್ಲ ಹಾಕಕ್ಕಾಗಲ್ಲ ಕಣೋ. ನಾನು ಹೇಗೆ ಯಾಕ್ಟ್ ಮಾಡ್ತೀನಿ ಅಂತ ನಿಂಗೆ ಗೊತ್ತಾ? ನೀನು ವೆಯ್ಟ್ ಮಾಡ್ತಾ ಇರು. ನಾನು ಬರುವಾಗ ನಿನಗೋಸ್ಕರ ತಿಂಡಿ ಖಂಡಿತ ತಗೊಂಬರ್ತೀನಿ. ಚಿಚುಕಾಗೆ ತುಂಬಾನು ಉತ್ಸಾಹದಿಂದ ಒಂದು ಛತ್ರಿನ ಹಿಡ್ಕೊಂಡು ಕೈಯಲ್ಲೊಂದು ಕವರ್ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಮೊದ್ಲು ಅವಳು ಎಲ್ಲರಿಗಿಂತ ತುಂಬಾನೇ ಚೆನ್ನಾಗಿ ಗೊತ್ತಿರುವ ಟುನಿ ಮನೆಗೆ ಹೋದ್ಲು. ಟುನಿಗುಬ್ಬಚ್ಚಿ ಅವಳ ಮನೆಯಲ್ಲಿ ಮಳೆಗೋಸ್ಕರ ಬಿಸಿ ಬಿಸಿ ಮೆಣಸಿನ ಬಜ್ಜಿ ಮಾಡ್ತಾ ಇದ್ಲು. ಆ ಬಜ್ಜಿಯ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಬುಜ್ಜಿಗುಬ್ಬಚ್ಚಿ ಸಂತೋಷದಿಂದ ಆ ಬಜ್ಜಿಗೋಸ್ಕರ ಕಾಯ್ತಾ ಇದ್ಲು. ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದು ಟುನಿ ಮನೆಯ ಬಾಗಿಲನ್ನ ತಟ್ಟಿದ್ಲು. ಟುನಿ ಹೊರಗಡೆ ಬಂದು ನೋಡಿದ್ಲು. ಅರೆ ಚಿಚ್ಚು, ಇಷ್ಟೊಂದು ಜೋರಾದ ಮಳೆಯಲ್ಲಿ ಕೊಡೆ ಇಟ್ಕೊಂಡು ನನ್ನನ್ನು ಹುಡ್ಕೊಂಡು ನನ್ನ ಮನೆಗೆ ಬಂದಿದೀಯ? ಏನಾದ್ರೂ ಅರ್ಜೆಂಟಾ? ಏನಾದ್ರೂ ತೊಂದ್ರೆನಾ? ಚಿಚುಕಾಗೆ ಚಳಿಯಲ್ಲಿ ನಡ್ಗೋತರ ತುಂಬಾ ಬೇಜಾರಾಗಿ ಮುಖ ಇಟ್ಕೊಂಡು, ಅಯ್ಯೋ ಏನ್ ಮಾಡೋದು ನೀ? ನನ್ನ ಮನೆ ಗುಡಿಸಲು ಮನೆ ಅಲ್ವಾ? ಮಳೆಗೆ ಅಲ್ಲಲ್ಲಿ ಸೋರ್ತಾ ಇದೆ. ನನ್ನ ಮಗ ಚಳಿಗೆ ಮಲ್ಕೊಂಡ. ನಾನು வீட்டில் ஒண்டியா இருந்தேன்னா எனக்கும் ஏதோ ஒரு மாதிரியா இருந்தது. நீ தான் என்னோட ஃப்ரெண்ட் ஆச்சே, அதான் கொஞ்ச நேரம் பேசிட்டு போலான்னு வந்தேன். ஆமா, என்ன சமைக்கிற? வாசனை நல்லா ಗಮಗಮன்னு வருது. ಟುನಿಗುಬ್ಬಚ್ಚಿ ನಗುತ್ತಾ, ಹೌದು ಚಿಚ್ಚು, ಹೊರಗಡೆ ತುಂಬಾ ಮಳೆ ಅಲ್ವಾ? ಈ ಮಳೆಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಹಾಕ್ತಾ ಇದ್ದೀನಿ. ಸರಿ ಬಾ, ಬಿಸಿಗೆ ಬಂದು ಒಂದೆರಡು ತಿನ್ನು. ಬಂದು ಕೂತ್ಕೋ ಚಿಚ್ಚು. ಚಿಚುಕಾಗೆ ತುಂಬಾ ಖುಷಿಯಾಗಿ, ಅಬ್ಬಾ, ನನ್ನ ಪ್ಲಾನು ಮೊದಲನೇ ಮನೆಯಲ್ಲೇ ಸಕ್ಸಸ್ ಆಗಿ ಹೋಗಿದೆ. ತುನಿ, ನೀನು ಎಷ್ಟು ಒಳ್ಳೆಯವಳು, ಒಳ್ಳೆ ಮನಸ್ಸಿರೋವಳು. ನನಗೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇದೀಯ, ನೀನು ತುಂಬಾ ಒಳ್ಳೆಯವಳು. ಬುಜ್ಜಿ ಕೋಪದಿಂದ ಚಿಚುನ ನೋಡಿ, ಚಿಚ್ಚು ಅತ್ತೆ, ನೀವು ಬಂದಾಗಿಂದ ಆಲ್ರೆಡಿ 3 ಬಜ್ಜಿನ ತಿನ್ಬಿಟ್ಟಿದ್ದೀರಾ.
ನಮ್ಮ ಅಮ್ಮ ನನಗೋಸ್ಕರ ಮೊದ್ಲು ಕೊಡ್ಬೇಕು ಅಂತ ಬಿಸಿ ಬಿಸಿ ಬಜ್ಜಿ ಮಾಡಿದ್ರು. ಚಿಚುಕಾಗೆ ಬುಜ್ಜಿಯ ಕೆನ್ನೆನ ಗೆಂಟಿ ನಗುತ್ತಾ, ಅಯ್ಯೋ ನನ್ ಮುದ್ದು ಮಗಳೇ, ನಿಮ್ಮಮ್ಮ ನಿನ್ಗೋಸ್ಕರ ಮತ್ತೆ ಮಾಡ್ಕೊಡ್ತಾಳೆ ಕಣೆ. ಬುಜ್ಜಿ, ನಿಜವಾಗ್ಲೂ ಈ ಬಜ್ಜಿ ಎಷ್ಟೊಂದು ಸೂಪರ್ ಆಗಿದೆ ಗೊತ್ತಾ? ರೆಸ್ಟೋರೆಂಟ್ ಅಲ್ಲಿ ಕೂಡ ಈ ರೀತಿ ಬಜ್ಜಿ ಸಿಗೋದಿಲ್ಲ, ಅಮೃತದಂಗಿದೆ. ಟುನಿ ಸಂತೋಷದಿಂದ, ಥ್ಯಾಂಕ್ ಯು ಚಿಚ್ಚು. ಸರಿ ಸರಿ, ತಿನ್ನು ತಿನ್ನು. ಈ ಮಳೆಯಲ್ಲಿ ಈ ರೀತಿ ಬಜ್ಜಿ ತಿನ್ನೋದು ತುಂಬಾ ಖುಷಿ ಅಲ್ವಾ? ಚಿಚುಕಾಗೆ ಅವಳ ಪ್ಲೇಟಲ್ಲಿ ಇಟ್ಟಿದ್ದ ಎಲ್ಲಾ ಬಜ್ಜಿಗಳನ್ನ ಅವಳೊಬ್ಳೆ ಕೂತ್ಕೊಂಡು ತಿನ್ಲು. ಆಮೇಲೆ ಅವಳ ಹತ್ರ ಇರೋ ಚೀಲನ ನೋಡಿ ಬೇಜಾರಾಗಿ ಮುಖ ಇಟ್ಕೊಂಡ್ಲು. ಆವಾಗ ಚಿಚುಕಾಗೆ ಅವಳ ಕಣ್ಣೀರನ್ನ ಒರೆಸ್ಕೊಂಡು, ಅಯ್ಯೋ ತುನಿ, ಈ ಬಿಸಿ ಬಿಸಿ ಬಜ್ಜಿನ ತಿಂತಾ ಇರುವಾಗ ಮನೆಯಲ್ಲಿರುವ ನನ್ನ ಮಗನ ಯೋಚನೆ ಆಗ್ತಾ ಇದೆ. ಪಾಪ, ನನ್ ಮಗ ಮನೆಯಲ್ಲಿ ಒಬ್ನೇ ಕೂತ್ಕೊಂಡು ಹಸಿವಾಗ್ತಾ ಇದೆ ಅಂತ ಅಳ್ತಾ ಇದ್ದಾನೆ. ಈ ಬಜ್ಜಿನ ಅವನಿಗೋಸ್ಕರ ಬ್ಯಾಗಲ್ಲಿ ಹಾಕೋತೀನಿ. ಇದನ್ನ ತಿನ್ಮೇಲೆ ನಮ್ಮ ಅಮ್ಮ ತುಂಬಾ ಒಳ್ಳೆಯವರು ಅಂತ ಆದ್ರೆ ಆಲೋಚನೆ ಮಾಡ್ತಾನಲ್ವಾ? ಟುನಿ ಅದನ್ನ ಕೇಳಿ ಬೇಜಾರಿಂದ, ಅಯ್ಯೋ ಚಿನ್ನು ಪಾಪ. ಸರಿ, ಈ 4 ಬಜ್ಜಿನ ಒಂದ್ ಎಲೆಯಲ್ಲಿ ಹಾಕಿ ಕೊಡ್ತೀನಿ, ಅವನಿಗೆ ತಗೊಂಡೋಗ್ ಕೊಡು, ಸರಿನಾ? ತುನಿ, ನೀನು ತುಂಬಾ ಒಳ್ಳೆಯವಳು. ಸರಿ, ನಾನು ಇನ್ನು ಸ್ವಲ್ಪ ಮುಂದೆ ಹೋಗಿ ಬರ್ತೀನಿ. ಟುನಿ ಕೊಟ್ಟ ಬಜ್ಜಿನ ಚೀಲದಲ್ಲಿ ಇಟ್ಕೊಂಡು ಚಿಚುಕಾಗೆ ಅಲ್ಲಿಂದ ಚೋಟಿಗಿಳಿಯ ಮನೆಗೆ ಹೋದ್ಲು. ಚೋಟಿಗಿಳಿ ಆವಾಗ್ಲೇ ತನ್ನ ಮಗನಾದ ಬನ್ನಗೋಸ್ಕರ ಈರುಳ್ಳಿ ಪಕೋಡನ ಮಾಡಿಟ್ಲು ತಿಂತಾ ಇದ್ರು. ಆವಾಗ್ಲೇ ಚಿಚುಕಾಗೆ ಮನೆಯೊಳಗಡೆ ಬಂದ್ಲು. ಚಿಚುಕಾಗೆನ ನೋಡಿ ಚೋಟಿಗಿಳಿ ಶಾಕ್ ಆದ್ಲು. ಯಾರು? ಚಿಚ್ಚುನಾ? ಏನ್ ಚಿಚ್ಚು, ಇಷ್ಟೊಂದ್ ಜೋರಾದ ಮಳೆಯಲ್ಲಿ ಬಾಗಿಲು ಕೂಡ ತಟ್ಟದೆ ನೇರವಾಗಿ ಮನೆಯೊಳಗೆ ಬಂದ್ಬಿಟ್ಟೆ? ಚಿಚುಕಾಗೆ ಛತ್ರಿನ ಹತ್ರದಲ್ಲಿಟ್ಟು ಆಯಾಸದಿಂದ, ಅಯ್ಯೋ ಚೋಟು, ನಾನ್ ಏನು ಅಂತ ಹೇಳೋದು? ಈ ಗಾಳಿಗೆ ನನ್ ಕೊಡೆ ಆರಿ ಹೋಗುವ ರೀತಿ ಇತ್ತು. ಮೊದ್ಲೇ ನನಗೆ BP ಶುಗರು ಎಲ್ಲಾನು ಇದೆ ಅಲ್ವಾ, ಅದಕ್ಕೆ ಎಲ್ಲಾದ್ರೂ ತಲೆ ತಿರುಗುವ ರೀತಿ ಇತ್ತಾ? ಸರಿ, ನಿನ್ ಮನೆಯಲ್ಲಿ ರೆಸ್ಟ್ ತಗೊಳ್ಳೋಣ ಅಂತ ಬಂದೆ. ಹೌದು, ನೀನ್ ಕೂಡ ಏನೋ ಸ್ಪೆಷಲ್ ಆಗಿ ಮಾಡಿರುವ ಹಾಗಿದೆ. ಬನ್ನು ಉತ್ಸಾಹದಿಂದ, ಹೌದು ಚಿಕ್ಕಮ್ಮ, ನಮ್ಮಮ್ಮ ಹೊರಗಡೆ ಮಳೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಬಿಸಿ ಬಿಸಿಯಾದ ಈರುಳ್ಳಿ ಪಕೋಡನ ಮಾಡಿದ್ದಾರೆ. ಬನ್ನಿ ಚಿಕ್ಕಮ್ಮ, ನೀವು ಕೂಡ ಒಂದೆರಡು ತಿನ್ನಿ. ಚಿಚುಕಾಗೆ ಸಂತೋಷದಿಂದ, ಹೌದಾ ಕಣೋ ಬನ್ನು, ನಿನಗೆ ತುಂಬಾ ಒಳ್ಳೆ ಮನ್ಸು ಕಣ. ನಿನ್ನ ಅಮ್ಮನ ಹಾಗೆ ಇದ್ದೀಯ. ಆದ್ರೆ ನಿನ್ನಮ್ಮ ನೋಡು ಹೇಗೆ ಆರಾಮವಾಗಿ ಕೂತ್ಕೊಂಡಿದ್ದಾಳೆ. ಚಿಚುಕಾಗೆ ಪ್ಲೇಟಲ್ಲಿಟ್ಟ ಆ ಪಕೋಡನ ಎಲ್ಲನ ಹಾಗೇನೆ ತಿಂತ ಕೂತ್ಕೊಂಡಿದ್ಲು. ಅದನ್ನ ನೋಡ್ತಾ ಇದ್ದ ಚೋಟಿಗಿಳಿಗೆ ತುಂಬಾನು ಶಾಕ್ ಆಯ್ತು. ಚೋಟು ಅವಳ ಮನ್ಸಲ್ಲಿ, ಈ ಚಿಚ್ಚು ಯಾವಾಗ್ಲೂ ಹೀಗೇನೆ, ತುಂಬಾನೇ ಚಿಪ್ಪುಣಿ. ನೋಡಿ ಹೇಗೆ ತಿಂತಿದ್ದಾಳೆ ಅಂತ. ಏನ್ ಚಿಚ್ಚು, ನಿಧಾನ ತಿನ್ನು, ನೋಡು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುವ ಹಾಗಿದೆ. ಆವಾಗ ಚಿಚ್ಚು, ಹಬ್ಬ ಚೋಟು, ನಿನ್ನ ಹಾಗೆ ಇಷ್ಟೊಂದು ಕ್ರಿಸ್ಪಿಯಾಗಿ ಯಾರಿಂದಲೂ ಪಕೋಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದನ್ನ ತಿನ್ನುವಾಗ ನನಗೆ ಅಳು ಬರ್ತಾ ಇದೆ. ಯಾಕೆ? ನಾನು ಪಕೋಡದಲ್ಲಿ ಖಾರ ಏನೂ ಹಾಕಿಲ್ವಲ್ಲ? ಅಯ್ಯೋ ಅದೆಲ್ಲ, ಮನೇಲಿ ನನ್ ಮಗ ಈ ಮಳೆಗೆ ಬಿಸಿ ಬಿಸಿ ಏನಾದ್ರೂ ಮಾಡ್ಕೊಡು ಅಂತ ಕೇಳ್ದ. ಆದ್ರೆ ನಾನು ಬಡವಿ ಅಲ್ವಾ, ನನ್ ಮನೇಲಿ ಎಣ್ಣೆ ಯಾವ್ದು ಇಲ್ಲ, ಅದಕ್ಕೇನೆ ಬೇಜಾರಾಗ್ಬಿಡ್ತು. ಈ ಉಳಿದ ಪಕೋಡನ ಈ ಬ್ಯಾಗಲ್ಲಿ ಹಾಕಿ ಕೊಟ್ರೆ ನಾನು ನನ್ ಮನೆಗ್ ತಗೊಂಡೋಗ್ತೀನಿ. ಚೋಟಿಗಿಳಿ ಕೋಪದಿಂದ, ಸರಿ ಸರಿ, ಸಾಕು ಸಾಕು, ನಿಲ್ಸು ನಿನ್ನ ನಾಟಕನ. ನಿನ್ನ ಜಿಪ್ಪಡತನವನ್ನು ನೋಡಿ ನೋಡಿ ನನ್ ತಲೆ ಕೆಟ್ಟೋಗಿದೆ. ಸರಿ, ಈ ಪಕೋಡನ ಬ್ಯಾಗಲ್ಲಿ ಹಾಕೋ. ಚೋಟು, ನಿಜವಾಗ್ಲೂ ನೀನು ದೇವತೆ. ಸರಿ, ನಾನು ಹೋಗಿ ಬರ್ತೀನಿ. ಚೋಟಿಗಿಳಿ ಕೊಟ್ಟ ಆ ಪಕೋಡನ ಬ್ಯಾಗಲ್ಲಿ ಹಾಕೊಂಡು ಚಿಚುಕಾಗೆ ಲೂಸಿಯ ಮನೆಗೆ ಬಂದ್ಲು. ಲೂಸಿಯ ಮನೆಯಂತೂ ತುಂಬಾನೇ ಕ್ಲೀನ್ ಆಗಿತ್ತು. ಅವಳು ಬಿಸಿ ಬಿಸಿ ಉದ್ದಿನ ವಡೆ ಮಾಡಿ ಅದನ್ನ ತಿಂತಾ ಇದ್ಲು. ಅದರ ಪರಿಮಳ ಬೀದಿ ಇಡೀ ಹರಡ್ತಾ ಇತ್ತು. ಆವಾಗ್ಲೇ ಚಿಚುಕಾಗೆ ಛತ್ರಿ ಹಿಡ್ಕೊಂಡು ಲೂಸಿಯ ಮನೆಯೊಳಗಡೆ ಹೋದಾಗ ಲೂಸಿ ಅವಳನ್ನ ನೋಡಿ ಶಾಕ್ ಆದ್ಲು. ಬಾ ಚಿಚ್ಚು, ಏನು ಈ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಹೊರಗ್ ಬಂದಿದೀಯಾ? ಹೊರಗೆ ವಾತಾವರಣ ತುಂಬಾ ತಂಪಾಗಿದೆ ಅಲ್ವಾ? ಚಿಚ್ಚು ಚಳಿಗೆ ಕಷ್ಟಪಡ್ತಾ ಇರೋ ನಾಟಕ ಮಾಡಿ, ಹೌದು ಚೋಟು, ಮಳೆಯಲ್ಲಿ ಒಬ್ಳೆ ಕೂತ್ಕೊಂಡಿರಕ್ಕೆ ಬೇಜಾರಾಯ್ತಾ? ಅದಕ್ಕೆ ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡೋಗೋಣ ಅಂತ ಬಂದೆ. ಹೌದು, ಏನಿದು? ಓ, ವಡೆ ಮಾಡ್ದ? ವಡೆ ನೋಡು ಎಷ್ಟು ಮೆತ್ತಗೆ ಕಾಣಿಸ್ತಾ ಇದೆ. ಹೌದು ಚಿಚ್ಚು, ಈ ಮಳೆಗೆ ಬಿಸಿ ಬಿಸಿ ವಡೆ ಖಾರ ಚಟ್ನಿ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸರಿ ಬಾ, ನೀನು ಒಂದು ತಿಂದು ನೋಡು. ಚಿಚ್ಚು ಲೂಸಿ ಕೊಟ್ಟ ವಡೆನ ತಿಂದ್ಕೊಂಡು, ಅಬ್ಬಾ ಲೂಸಿ, ಈ ವಡೆ ತಿಂದ್ರೆ ಎಷ್ಟೊಂದು ಬಾಯಲ್ಲಿ ಕರಗುವ ರೀತಿ ಇದೆ. ಆದ್ರೆ ನನ್ ಮಗನಿಗೆ ವಡೆ ಅಂದ್ರೆ ತುಂಬಾ ಇಷ್ಟ, ಅವನಿಗೆ ಏನೂ ಇಲ್ಲ. ಅಯ್ಯೋ ಯಾಕೆ ಚಿಚ್ಚು, ಮನೆಯಲ್ಲಿ ಅಕ್ಕಿ ಇಲ್ವಾ? ಅಕ್ಕಿ ಎಲ್ಲ ಇದೆ, ಆದ್ರೆ ಎಣ್ಣೆ ಇಲ್ಲ. ನಾನು ಬಡವಿ ಅಲ್ವಾ, ಎಣ್ಣೆ ತಗೊಂಡು ವಡೆ ಎಲ್ಲ ಮಾಡ್ಲಿಕ್ಕೆ ನನ್ನಿಂದ ಆಗಲಿಲ್ಲ. ಸರಿ, ನೀನು ಒಂದು 2 ವಡೆನ ನನ್ನ ಬ್ಯಾಗಿಗೆ ಹಾಕಿದ್ರೆ ಇದನ್ನ ತಗೊಂಡೋಗಿ ನನ್ನ ಮಗನಿಗೆ ಕೊಡ್ತೀನಿ, ಅವನು ಹಸಿವಲ್ಲಿರ್ತಾನಲ್ವಾ. ಅಯ್ಯೋ ಪಾಪ, ಮಕ್ಕಳಿಗೆ ತಿಂಡಿ ಕೊಡದೆ ಮಾತ್ರ ಇರಬಾರ್ದು. ಸರಿ, ಈ 3 ವಡೆನ ಬ್ಯಾಗಲ್ಲಿ ಹಾಕೋ. ಅಯ್ಯೋ ಲೂಸಿ, ನಿನಗೆ ತುಂಬಾ ಧನ್ಯವಾದಗಳು, ನಾನು ಬರ್ಲಾ? ಲೂಸಿ ಕೊಟ್ಟ ವಡೆನ ಚೀಲದಲ್ಲಿ ಹಾಕೊಂಡ್ಲು ಚಿಚುಕಾಗೆ. ಈಗಾಗ್ಲೇ ಚಿಚುಕಾಗಿಯ ಬ್ಯಾಗಲ್ಲಿ
ಬಜ್ಜಿ ವಡೆ ಪಕೋಡ ಎಲ್ಲಾನು ಇತ್ತು. ಆದ್ರೂ ಕೂಡ ಅವಳಿಗೆ ಆಸೆಯಂತೂ ಕಮ್ಮಿ ಆಗ್ಲೇ ಇಲ್ಲ. ಅವಳು ಮಹಿ ಹದ್ದಿನ ಮನೆಗೆ ಹೋದ್ರೆ ಏನಾದ್ರೂ ಸ್ವೀಟ್ ಸಿಗುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ಲು. ಆದ್ರೆ ಮಹಿಯ ಮನೆ ಪರಿಸ್ಥಿತಿ ಬೇರೆ ತರ ಇತ್ತು. ಮಹಿ ತುಂಬಾನು ಬೇಜಾರಿಂದ ಇದ್ಲು. ಅಯ್ಯೋ ಏನಿದು ಮಳೆನೋ ಗೊತ್ತಿಲ್ಲ. ಹೊರಗಡೆ ಹೋಗಿ ಏನಾದ್ರೂ ತರೋಣ ಅಂದ್ರೆ ಹೊರಗಡೆ ಮಳೆ ಬೀಸ್ತಾ ಇದೆ. ಯಾರಾದ್ರೂ ಏನಾದ್ರೂ ನನಗೆ ಕೊಟ್ರೆ ಚೆನ್ನಾಗಿರುತ್ತೆ. ಹಾಗಂತ ಹೇಳ್ತಾ ಇದ್ಲು ಮಹಿ. ಅದನ್ ಕೇಳಿಸ್ಕೊಂಡ ಚಿಚ್ಚು, ಅಯ್ಯಯ್ಯೋ, ಈ ಮಗಿ ಮಾತ್ರ ನನ್ನ ನೋಡಿದ್ರೆ ಇಷ್ಟೊತ್ತು ನಾನು ಸಂಪಾದನೆ ಮಾಡಿದೆಲ್ಲ ಅದರ ಬಾಯಿಗೇನೆ ಕೊಡ್ಬೇಕಾಗುತ್ತೆ. ಹಾಗೆ ಅನ್ಕೊಂಡು ಚಿಚುಕಾಗೆ ಅವಳ ಮನೆಗೆ ಹೋದ್ಲು. ಅಲ್ಲಿ ಚಿನ್ನು ತನ್ನ ತಾಯಿಗೋಸ್ಕರ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದ. ಆವಾಗ್ಲೇ ಚಿಚುಕಾಗೆ ಮನೆಯೊಳಗಡೆ ಹೋಗಿ ಅವಳು ತಗೊಂಡ್ ಬಂದ ತಿಂಡಿಗಳನ್ನೆಲ್ಲ ಚಿನ್ನುಗೆ ಕೊಟ್ಲು. ಚಿನ್ನು ಆಶ್ಚರ್ಯದಿಂದ, ಏನಮ್ಮ ಇಷ್ಟೊಂದು ತಿಂಡಿಗಳ, ನೀನ್ ತುಂಬಾ ಗ್ರೇಟ್ ಅಮ್ಮ. ಹಾಗಂತ ಹೇಳ್ದ ಚಿನ್ನು. ಹಾಗೆ ಚಿಚು ಅವಳ ಬುದ್ಧಿವಂತಿಕೆಯಿಂದ ತನ್ನ ಮಗನಿಗೆ ಸುಮಾರು ತಿಂಡಿಗಳನ್ನ ತಗೊಂಡ್ ಬಂದ್ ಕೊಟ್ಟು ಅವಳು ಕೂಡ ಹೊಟ್ಟೆ ತುಂಬಾ ತಿಂಡಿಗಳನ್ನ ತಿಂದು ಆ ದಿನ ಹೇಗೋ ಅವ್ರ ಮಲಗಿ ನಿದ್ರೆ ಮಾಡಿದ್ರು. ಬೇಸಿಗೆ ಕಾಲದಲ್ಲಿ ಗುಬ್ಬಚ್ಚಿಯ ಇಡ್ಲಿ ಅಂಗಡಿ. ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಪಕ್ಷಿಗಳಿಗೆ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಈ ಅವಕಾಶನ ಉಪಯೋಗ ಮಾಡ್ಕೊಂಡು ಟುನಿ ಗುಬ್ಬಚ್ಚಿ ಊರಿನ ಮಧ್ಯದಲ್ಲಿ ಒಂದು ಇಡ್ಲಿ ಅಂಗಡಿನ ಓಪನ್ ಮಾಡಿದ್ಲು. ಟುನಿಗೆ ಇಡ್ಲಿ ಮಾಡೋದು ತುಂಬಾನೇ ಚೆನ್ನಾಗಿ ಗೊತ್ತು. ಅವಳು ಮಲ್ಲಿಗೆ ಹೂ ತರ ತುಂಬಾನೇ ಸಾಫ್ಟ್ ಆಗಿರುವ ಇಡ್ಲಿಗಳನ್ನ ಮಾಡ್ತಾ ಇದ್ಲು. ಆದ್ರೆ ಅವಳಿಗೆ ಚಟ್ನಿ ಮಾಡಕ್ ಬರಲ್ಲ. ಪಕ್ಷಿಗಳು ಎಲ್ರು ಕೂಡ ಬೆಳಗ್ಗೆ ಟುನಿಯ ಅಂಗಡಿಗೆ ಬಂದು ಇಡ್ಲಿನ ತಿಂದ್ರು ಕೂಡ ಆ ಚಟ್ನಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಬೈತಾ ಹೋಗ್ತಿದ್ರು. ಒಂದಿನ ಬೆಳಗ್ಗೆ ಮಹಿ ಹದ್ದು, ಚೋಟಿಗಿಳಿ, ಲೂಸಿ ಪಾರಿವಾಳ 3 ಜನನು ಟುನಿ ಅಂಗಡಿಲ್ ಬಂದು ಇಡ್ಲಿ ತಿಂತಾ ಇದ್ದಾಗ ಚಟ್ನಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅಯ್ಯೋ ಟುನಿ, ಏನ್ ಚಟ್ನಿ ಇದು? ನಾನು ಎಷ್ಟು ಸಲ ಹೇಳಿದ್ದೀನಿ ಚಟ್ನಿನ ಸ್ವಲ್ಪ ಚೆನ್ನಾಗಿ ಮಾಡು ಅಂತ. ಚಟ್ನಿನ ನೀರ್ ಜಾಸ್ತಿನಾ ಏನ್ ಜಾಸ್ತಿ ಏನು ಗೊತ್ತಾಗ್ತಿಲ್ಲ. ಆದ್ರೆ ಇಡ್ಲಿ ಜೊತೆ ಆ ಚಟ್ನಿ ಸೇರಿಸಿ ತಿನ್ನುವಾಗ ಸ್ವಲ್ಪನೂ ಚೆನ್ನಾಗಿಲ್ಲ. ಹಾ ಹೌದು ಟುನಿ, ಚೋಟು ಹೇಳಿದ ನಿಜಾನೇ. ಈ ಇಡ್ಲಿಗಳನ್ನ ನೋಡು, ಬಿಳಿಯಾಗಿ ಮಲ್ಲಿಗೆ ಹೂ ತರ ಎಷ್ಟು ಸಾಫ್ಟ್ ಆಗಿದೆ ಅಂತ. ಆದ್ರೆ ಆ ಚಟ್ನಿನ ನೋಡು, ಅದ್ರ ಜೊತೆ ಈ ಇಡ್ಲಿನ ಇಟ್ಟು ತಿನ್ನುವಾಗ ಸ್ವಲ್ಪನೂ ಚೆನ್ನಾಗಿಲ್ಲ. ನಾನ್ ಹೇಳ್ತಾ ಇದ್ದೀನಿ ಅಲ್ವಾ, ಚಟ್ನಿನ ಹೇಗಾದ್ರೂ ರುಚಿಯಾಗಿ ಮಾಡು, ಇಲ್ಲಾಂದ್ರೆ ನಿನ್ ವ್ಯಾಪಾರ ನಡೆಯೋದಿಲ್ಲ ನೋಡ್ಕೋ. ಹಾಗಂತ ಹೇಳಿದಾಗ ಲೂಸಿ ಪಾರಿವಾಳನು, ಟುನಿ, ನಾನ್ ಕೂಡ ಸುಮಾರು ಸಲ ಹೇಳಿದ್ದೀನಿ ನೀನು ಚಟ್ನಿನ ಹೇಗಾದ್ರೂ ರುಚಿ ಬದಲಾಯಿಸು ಅಂತ. ಆದ್ರೆ ನೀನ್ ಕೇಳ್ತಾ ಇಲ್ಲ. ಇಡ್ಲಿ ಮಾತ್ರ ಚೆನ್ನಾಗಿದ್ರೆ ಸಾಕಾ? ಇಡ್ಲಿಗೆ ಪ್ರಾಣ ಕೊಡೋದು ಆ ಚಟ್ನಿನೇ. ಅದು ರುಚಿಯಾಗಿಲ್ಲ ಅಂದ್ರೆ ಆಮೇಲೆ ನಿನ್ ವ್ಯಾಪಾರನ ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ತಗೋ ಹಣ, ನನ್ಗಂತೂ ಈ ಇಡ್ಲಿ ಬೇಡ. ಹಾಗಂತ ಹೇಳಿದಾಗ ಟೋನಿ ಬೇಜಾರಿಂದ, ಅಯ್ಯೋ ಲೂಸಿ, ಸಾರಿ, ನಾನು ದಿನ ಆ ಚಟ್ನಿನ ಚೆನ್ನಾಗಿ ಮಾಡ್ಬೇಕಂತ ಟ್ರೈ ಮಾಡ್ತಾನೆ ಇದ್ದೀನಿ. ಆದ್ರೆ ಏನೋ ಗೊತ್ತಿಲ್ಲ, ಆ ರುಚಿ ಬರ್ತಾ ಇಲ್ಲ. ನಾನ್ ನಾಳೆಯಿಂದ ಬೇರೆ ಏನಾದ್ರೂ ಚಟ್ನಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವತ್ತೊಂದಿನ ಮಾತ್ರ ನೀವೆಲ್ರೂ ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂತೀನಿ. ದಿನ ಇದನ್ನೇ ಹೇಳ್ತಾ ಇದೀಯಾ? ಸರಿ, ನಾವು ನಿನ್ನ ಫ್ರೆಂಡ್ಸು, ಆದ್ರಿಂದ ನಿನಗ್ ಪ್ರಾಬ್ಲಮ್ ಇಲ್ಲ, ತಿನ್ಬಿಟ್ಟು ಹೋಗ್ತೀವಿ. ನಾಳೆ ಯಾರಾದ್ರೂ ಹೊಸಬ್ರು ಬಂದ್ರೆ ಏನ್ ಮಾಡ್ತೀಯಾ? ನನ್ ಮಾತ್ ಕೇಳು, ಚಟ್ನಿನ ಬದಲಾಯಿಸು, ಇಲ್ಲಾಂದ್ರೆ ವ್ಯಾಪಾರ ನಿಲ್ಲಲ್ಲ. ಹಾಗೆ ಪಕ್ಷಿಗಳು ಎಲ್ರು ಕೂಡ ಅಲ್ಲಿಂದ ಎದ್ದು ಹೋದ್ರು. ಪಾಪ ಟುನಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಅವಳಿಗೆ ಆ ದಿನ ಇಡೀ ವ್ಯಾಪಾರ ಏನೋ ನಡೀಲೇ ಇಲ್ಲ. ಕೊನೆಗೆ ಉಳಿದಿರುವ ಚಟ್ನಿ, ಇಡ್ಲಿ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಅವಳು ಮನೆಗೆ ತಗೊಂಡ್ ಹೋದ್ಲು. ಅವಾಗ ಮನೆಯಲ್ಲಿ ಟುನಿಯ ಮಗಳಾದ ಬುಜ್ಜಿ ಗುಬ್ಬಚ್ಚಿ, ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ತುಂಬಾ ಬೇಜಾರಿದ್ಯಾ? ನಿನ್ ಮುಖ ಬಾಡಿ ಹೋಗಿದೆ. ಇವತ್ತು ಕೂಡ ಚಟ್ನಿ ಮಿಗ್ಲೋಯ್ತಾ? ಆವಾಗ ಟುನಿ ಬೇಜಾರಿಂದ, ಹೌದು ಬುಜ್ಜಿ, ಇವತ್ ಕೂಡ ಎಲ್ರು ಚಟ್ನಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು. ನಾನು ಎಷ್ಟೇ ಕಷ್ಟಪಟ್ರು ಕೂಡ ಆ ಚಟ್ನಿ ರುಚಿ ಮಾತ್ರ ಬರ್ತಾನೆ ಇಲ್ಲ. ನನಗೆ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ನನಗ್ ತುಂಬಾ ಬೇಜಾರಾಗ್ತಾ ಇದೆ. ನನ್ನ ಅಂಗಡಿನ ಮುಚ್ಬೇಕಾಗಿ ಬರುತ್ತೋ ಏನೋ. ಅಯ್ಯೋ ಅಮ್ಮ, ಯಾಕೆಷ್ಟು ಹೆದರ್ತೀಯ? ನಾನು ಇದ್ದೀನಿ ಅಲ್ವಾ. ಇವತ್ತು ನಾವಿಬ್ರು ತರದ ಚಟ್ನಿಗಳನ್ನ ಮಾಡೋಣ. ರಾತ್ರಿ ಇಡೀ ನಿದ್ರೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ರು ಸಂತೋಷ ಪಡ್ತಾರೆ. ಯಾವ್ದಾದ್ರು ಒಂದು ಚಟ್ನಿನ ಮಾಡೋಣ ಅಮ್ಮ. ಹಾ ಸರಿ ಬುಜ್ಜಿ, ನಾವಿಬ್ರು ಇವತ್ತು ಹೇಗಾದ್ರೂ ಟ್ರೈ ಮಾಡಿ ಚಟ್ನಿ ಮಾಡ್ಲೇಬೇಕು. ಆ ಚಟ್ನಿ ತುಂಬಾ ರುಚಿಯಾಗಿರ್ಬೇಕು. ಹಾಗೆ ಟುನಿ ಬುಜ್ಜಿ ಇಬ್ರು ತಕ್ಷಣ ಅಡಿಗೆ ಮನೆಗೆ ಹೋಗಿ ಅಲ್ಲಿ ತರದ ಚಟ್ನಿಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಟುನಿ ಒಂದ್ ಚಟ್ನಿ ಮಾಡಿ ಅದನ್ನ ಬುಜ್ಜಿ ಹತ್ರ ಕೊಟ್ಲು. ಬುಜ್ಜಿ ಅದನ್ನ ತಿಂದ್ ನೋಡ್ದಾಗ ಅದ್ರಲ್ಲಿ ಉಪ್ಪು ಜಾಸ್ತಿ ಇತ್ತು. ಅಮ್ಮ, ಇದೇನಿದು? ಈ ಚಟ್ನಿಯಲ್ಲಿ ಇಷ್ಟು ಉಪ್ಪಾಕಿಟ್ಟಿದೀಯಾ? ಸಮುದ್ರದ ನೀರ್ ತಗೊಂಡ್ ಬಂದು ಉಯ್ದಿರೋ ಹಾಗಿದೆ. ಇದು ಯಾರಿಗೂ ಇಷ್ಟ ಆಗಲ್ಲಮ್ಮ. ಅಯ್ಯೋ, ಅದ್ರಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ನ ಏನೋ. ಸರಿ, ಅದನ್ನ ಆ ಸೈಡಲ್ಲಿ ಇಟ್ಬಿಡು. ನಾನು ತೆಂಗಿನಕಾಯಿ ಹಾಕಿ ಒಂದು ಚಟ್ನಿ ಮಾಡಿದೀನಿ, ಹೇಗಿದೆ ನೋಡು. ಹಾಗಂತ ಹೇಳಿ ತೆಂಗಿನಕಾಯಿ, ಹಸಿಮೆಣಸು ಹಾಕಿ ಮಾಡಿದ ಚಟ್ನಿನ ಬುಜ್ಜಿಗೆ ಕೊಟ್ಲು. ಬುಜ್ಜಿ ಅದನ್ನ ತಿನ್ನೋಡಿ, ಅಮ್ಮ, ಈ ಚಟ್ನಿ ತುಂಬಾ ಸಿಹಿ ಸಿಹಿ ಆಗಿದೆ. ಇದ್ರಲ್ಲಿ ತೆಂಗಿನಕಾಯಿ ಹಾಕಿರೋದ್ರಿಂದ ಇರ್ಬೋದು. ಆದ್ರೆ ಎಲ್ರು ಇಡ್ಲಿ ಜೊತೆ ಏನ್ ಪಾಯಸ ಇಟ್ಟಿದ್ಯಾ ಅಂತಾರೆ. ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತಮ್ಮ. ಟುನಿ ಬೇಜಾರಿಂದ,
ಪರವಾಗಿಲ್ಲ ಬಿಡು ಬುಜ್ಜಿ, ನನ್ನಿಂದ ಆಗಲ್ಲ. ನನಗೆ ಇಡ್ಲಿ ಮಾಡಕ್ ಬರುತ್ತೆ, ಚಟ್ನಿ ಮಾಡಕ್ ಬರಲ್ಲ ಅಷ್ಟೇ. ನಾಳೆಯಿಂದ ನಮ್ಮ ಇಡ್ಲಿ ಅಂಗಡಿನೂ ಇಲ್ಲ, ನನಗೆ ವ್ಯಾಪಾರ ಮಾಡಕ್ಕೂ ಕೂಡ ಬರೋದಿಲ್ಲಮ್ಮ. ಹಾಗಂತ ಹೇಳಿ ಪಾಪ ಟೋನಿ ತುಂಬಾನು ಸುಸ್ತಾಗಿ ತುಂಬಾ ಬೇಜಾರಿಂದ ಮನೆಯಿಂದ ಹೊರಗಡೆ ಹೋಗಿ ಅಲ್ಲಿ ಅಂಗಳದಲ್ಲಿ ಕೂತ್ಕೊಂಡಿದ್ಲು. ಅವಳ ಕಣ್ಣೆಲ್ಲ ಕೆಂಪಾಗಿತ್ತು, ಕಣ್ಣಿಂದ ಕಣ್ಣೀರು ಕೂಡ ಸುರಿತಾ ಇತ್ತು. ಹೀಗಿರುವಾಗ ಆ ದಿನ ಸಂಜೆ ಸಮಯ ಚಿಚುಕಾಗೆ ಆ ಕಡೆ ಬರ್ತಾ ಇದ್ಲು. ತಾಯಿ ಮಗಳು ಇಬ್ರು ಕೂಡ ತುಂಬಾನೇ ಬೇಜಾರಿಂದ ಇರೋದನ್ನ ನೋಡಿ, ಅರೆ ಟುನಿ, ಬುಜ್ಜಿ, ಯಾಕಿಬ್ರು ತುಂಬಾನೇ ಬೇಜಾರಿಂದ ಕೂತ್ಕೊಂಡು ಅಳ್ತಾ ಇದ್ದೀರಾ? ಏನಾಯ್ತೋ? ಯಾರಾದ್ರೂ ಏನಾದ್ರೂ ಬೈದ್ರಾ? ಟುನಿ ಕಣ್ಣೀರನ್ನ ಒರೆಸ್ಕೊಂಡು, ಯಾರು ಬೈದಿಲ್ಲ ಚಿಚು, ನಾನೇ ಬೈಕೊಳ್ತಾ ಇದ್ದೀನಿ. ನನ್ನ ಹಣೆ ಬರಹ ಆಗಿದ್ರೆ ಏನ್ ಮಾಡೋದು? ನನಗೆ ಚೆನ್ನಾಗಿ ಇಡ್ಲಿ ಮಾಡಕ್ ಬರ್ತಾ ಇದೆ, ಆದ್ರೆ ಚಟ್ನಿ ಮಾಡಕ್ ಬರ್ತಾ ಇಲ್ಲ. ಎಲ್ರೂ ನೀನ್ ಮಾಡೋ ಚಟ್ನಿ ಚೆನ್ನಾಗಿಲ್ಲ ಅಂತ ಬೈದ್ಬಿಟ್ಟು ಹೋಗ್ತಾ ಇದ್ದಾರೆ. ನನ್ನ ವ್ಯಾಪಾರನೇ ಹಾಳಾಯ್ತು. ನಾಳೆ ನನ್ನ ಅಂಗಡಿನ ಕ್ಲೋಸ್ ಮಾಡ್ಬೇಕು, ಅದಕ್ಕೆ ಬೇಜಾರು. ಹಾಗಂತ ಹೇಳಿದಾಗ ತುನಿಗುಬ್ಬಚ್ಚಿನ ನೋಡಿ ಚಿಚ್ಚು, ಅಯ್ಯೋ ಹುಚ್ಚುಡ್ಗಿ, ನಿನಗೇನಾದ್ರೂ ಹುಚ್ಚಿಗೆ ಚಿಡ್ತಿದ್ಯಾ? ಆಫ್ಟರ್ ಆಲ್ ಚಟ್ನಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ನಿಲ್ಲಿಸ್ಬಿಡ್ತೀಯಾ? ಸರಿ, ನನಗೆ ಒಂದು ಅದ್ಭುತವಾದ ಚಟ್ನಿ ಮಾಡಕ್ ಬರುತ್ತೆ, ಅದನ್ನ ಬೇಕಾದ್ರೂ ಟ್ರೈ ಮಾಡೋಣವಾ? ಹಾಗಂತ ಹೇಳಿದಾಗ ಬುಜ್ಜಿ ತುಂಬಾ ಆಶ್ಚರ್ಯದಿಂದ, ಅತ್ತೆ, ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ಇಲ್ಲಿವರೆಗೂ ನೀವೇನು ಮಾಡಿ ಕೊಟ್ಟಿದ್ದೇ ಇಲ್ಲ. ನೀವು ಅಡಿಗೆ ಮಾಡಿದನ್ನ ಕೂಡ ನಾವು ನೋಡಿದ್ದೇ ಇಲ್ಲ. ನಿಮ್ಮ ಹತ್ರ ಒಂದು ರೆಸಿಪಿ ಇದೆ ಅಂದ್ರೆ ಅದು ದೊಡ್ಡ ವಿಷಯನೇ. ಅವಾಗ ಚಿಚು ಹೆಮ್ಮೆಯಿಂದ, ಬುಜ್ಜಿ, ನಾನು ಜಿಪಣಿ ಆಗಿರ್ಬೋದು, ಅಡಿಗೆ ಮಾಡಿ ಯಾರಿಗೂ ಏನು ಕೊಡದೇ ಇರ್ಬೋದು, ಆದ್ರೆ ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಮಾತ್ರ ನೀನ್ ಅಂದ್ಕೊಳ್ಬೇಡ. ಆ ಕಾಲದಲ್ಲೇ ನಮ್ಮ ಅಜ್ಜಿ ನನಗೆ ಕಡ್ಲೆಕಾಯಿ ಚಟ್ನಿ ಮಾಡಕ್ಕೆ ಕಲ್ಸ್ಕೊಟ್ಟಿದ್ದಾರೆ. ತುಂಬಾ ಸೂಪರ್ ಆಗಿರುತ್ತೆ. ಅದ್ರಲ್ಲಿ 2 ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿ ಹಾಕಿದ್ರೆ ಘಮ ಘಮ ಪರಿಮಳ ಬರುತ್ತೆ. ಆದ್ರೆ ನಾನು ರೆಸಿಪಿನ ಯಾರಿಗೂ ಶೇರ್ ಮಾಡಲ್ಲ, ನಿಮ್ಮ ಅಮ್ಮನಿಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂನಾ ಚಿಚು? ನಿನ್ನ ಹತ್ರ ಅಷ್ಟು ಒಳ್ಳೆ ಚಟ್ನಿ ರೆಸಿಪಿ ಇದೆಯಾ? ಹಾಗಾದ್ರೆ ನಾಳೆ ನನ್ನ ಹೋಟೆಲ್ಗೋಸ್ಕರ ನೀನ್ ಅದನ್ನ ಮಾಡಿಕೊಡ್ತೀಯಾ? ನಿನಗ್ ಪುಣ್ಯ ಸಿಗುತ್ತೆ. ಚಿಚು ಅವಳ ಮನ್ಸಲ್ಲಿ, ಓಹೋ, ದಿನ ಫ್ರೀಯಾಗಿ ಇಡ್ಲಿ ತಿನ್ನಕ್ಕೆ ಒಂದ್ ಚಾನ್ಸ್ ಸಿಕ್ಕಿದೆ, ಹಣಕ್ಕೆ ಹಣನೂ ಸಿಗುತ್ತೆ, ಇಡ್ಲಿಗೆ ಇಡ್ಲಿನೂ ಸಿಗುತ್ತೆ. ಹಾಗಂತ ಅಂದ್ಕೊಂಡು ಟುನಿ ಹತ್ರ, ಟುನಿ, ನಿನ್ನ ನೋಡಿದ್ರೆ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ ಗೆಳತಿ ಅಲ್ವಾ ನೀನು? ನಿನ್ನ ಯಾರಾದ್ರೂ ಬೈದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗುತ್ತಾ ನನ್ನಿಂದ? ನಾಳೆನೆ ನೀನು ಇಡ್ಲಿ ಮಾತ್ರ ಟ್ರೈ ಮಾಡೋ, ನಾನು ಚಟ್ನಿ ಮಾಡಿ ತಗೊಂಡ್ ಬರ್ತೀನಿ, ಆವಾಗ ನೋಡು ವ್ಯಾಪಾರ ಹೇಗ್ ನಡೆಯುತ್ತೆ ಅಂತ. ತುಂಬಾ ಥ್ಯಾಂಕ್ಸ್ ಚಿಚು, ನನ್ ಪಾಲಿಗೆ ನೀನು ದೇವತೆ ತರ ಬಂದಿದೀಯಾ. ಮರುದಿನ ಬೆಳಗ್ಗೆನೆ ಚಿಚುಕಾಗೆ ಅವಳ ಅಡಿಗೆ ಮನೆಯಲ್ಲಿ ಕಡ್ಲೆಕಾಯಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿರೋ ಮೆಣಸು, ಸ್ವಲ್ಪ ಹುಳಿ ಇದೆಲ್ಲಾನು ಹಾಕಿ ಅವಳು ರುಬ್ಬುತ್ತಾ ಇದ್ಲು. ಆವಾಗ ಅದರಿಂದ ಘಮಘಮ ಪರಿಮಳ ಬರ್ತಾ ಇತ್ತು. ಅದನ್ನ ನೋಡಿ ಚಿನ್ನು ಅಡಿಗೆ ಮನೆಗ್ ಬಂದ. ಅಮ್ಮ, ಏನಮ್ಮ ಬೆಳಗ್ಗೆ ರುಬ್ತಾ ಇದೀಯಾ? ವಾಸನೆ ಚೆನ್ನಾಗ್ ಬರ್ತಿದೆ, ಏನ್ ಮಾಡ್ತಿದ್ಯಾ? ಏನೇ ಇಲ್ಲ ಕಣೋ, ನಮ್ ಟುನಿ ಇದ್ದಾಳಲ್ವಾ, ಅವಳ ಅಂಗಡಿಗೆ ಚಟ್ನಿ ಮಾಡ್ತಾ ಇದೀನಿ. ಪಾಪ ಅವಳಿಗೆ ಚಟ್ನಿ ಮಾಡಕ್ಕೆ ಬರಲ್ಲ ಅಂತೆ. ಅಮ್ಮ, ನೀನು ಟುನಿ ಆಂಟಿಗೋಸ್ಕರ ಸಹಾಯ ಮಾಡ್ತಾ ಇದೀಯಾ? ನೀನು ಸುಮ್ನೆ ಯಾರಿಗೋಸ್ಕರ ಏನು ಮಾಡಲ್ಲ, ಫ್ರೀಯಾಗಿ ಚಟ್ನಿ ಮಾಡಿ ಕೊಡ್ತಿದೀಯಾ? ಸುಮ್ನಿರ, ನಾನ್ ಯಾಕೆ ಫ್ರೀಯಾಗಿ ಮಾಡಿ ಕೊಡ್ಬೇಕು? ಇವತ್ತೊಂದಿನ ಸುಮ್ನೆ ಕೊಟ್ಟು ಟೇಸ್ಟು ಅವ್ರ ನಾಲಿಗೆಯಲ್ಲಿ ಅಂಟ್ಕೊಳ್ಳಿ. ಆಮೇಲೆ ಹೇಗೂ ಟುನಿ ನನ್ನ ಹತ್ರ ಬರ್ತಾಳೆ ಅಲ್ವಾ, ಚಟ್ನಿ ಮಾಡಿ ಕೊಡಕ್ಕೆ ನಾನು ಹಣ ಕೇಳ್ತೀನಿ. ಅದು ಅಲ್ಲದೆ ಪ್ರತಿದಿನ ಅವಳ ಅಂಗಡಿಯಿಂದಾನೇ ಫ್ರೀಯಾಗಿ ಇಡ್ಲಿ ಕೂಡ ತಗೊಂಡ್ ಬಂದು ತಿನ್ಬೋದು. ಇದು ನನ್ನ ಮಾಸ್ಟರ್ ಪ್ಲಾನ್ ಕಣೋ. ತನ್ನ ತಾಯಿಯ ಬುದ್ಧಿವಂತಿಕೆನ ನೋಡಿ ಚಿನ್ನು ಆಶ್ಚರ್ಯಪಟ್ಟ. ಚಿಚುಕಾಗಿ ಬೇಗ ಚಟ್ನಿನ ಮಾಡಿ ಅದನ್ನ ಒಂದು ಪಾತ್ರೆಯಲ್ಲಿ ಉಯ್ಕೊಂಡು ಟುನಿಗುಬ್ಬಚ್ಚಿಯ ಇಡ್ಲಿ ಅಂಗಡಿಗೆ ತಗೊಂಡ್ ಹೋದ್ಲು. ಈಗಾಗ್ಲೇ ಟುನಿಗುಬ್ಬಚ್ಚಿಯ ಅಂಗಡಿಯಲ್ಲಿ ಸುಮಾರು ಜನ ಕೂತ್ಕೊಂಡಿದ್ರು, ಬಿಸಿ ಬಿಸಿಯಾದ ಇಡ್ಲಿನ ತಿನ್ನೋಣ ಅಂತ. ಆವಾಗ್ಲೇ ಚಿಚುಕಾಗಿ ಚಟ್ನಿ ತಗೊಂಡು ಅಲ್ಲಿಗೆ ಬಂದ್ಲು. ಬಂದ್ಯಾ ಚಿಚು? ನಿನಗೋಸ್ಕರ ಕಾಯ್ತಾ ಇದ್ದೆ. ಆ ಚಟ್ನಿನ ತಗೊಂಡ್ ಬಂದು ಇಲ್ಲಿ ನನ್ನ ಹತ್ರ ಕೊಡು. ಏನ್ ಟುನಿ, ಹೊಸದಾಗಿ ಏನಾದ್ರೂ ಚಟ್ನಿ ಮಾಡಿದೀಯಾ? ವಾಸನೆ ತುಂಬಾ ಚೆನ್ನಾಗ್ ಬರ್ತಾ ಇದೆ, ಆದ್ರೆ ರುಚಿ ಹೇಗಿರುತ್ತೋ ಏನೋ. ನೆನ್ನೆ ತರ ಮಾತ್ರ ಚಟ್ನಿ ಚೆನ್ನಾಗಿಲ್ಲ ಅಂದ್ರೆ ಇವತ್ ನಾನ್ ನಿನಗೆ ಹಣನೇ ಕೊಡಲ್ಲ, ನೋಡ್ಕೋ. ಹೌದು ಟುನಿ, ದಿನ ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದೀಯ ನೀನು. ಆ ಎಕ್ಸ್ಪೆರಿಮೆಂಟಿಗೆಲ್ಲ ನಾವು ಬಲಿಯಾಗ್ಬೇಕಾ ಏನೋ? ಇಲ್ಲ ಲೂಸಿ, ಇವತ್ತು ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ, ತಿನ್ನೋಡಿ, ಆವಾಗ ಗೊತ್ತಾಗುತ್ತೆ ಆ ಟೇಸ್ಟ್ ಹೇಗಿದೆ ಅಂತ. ಟುನಿ ಎಲ್ಲರಿಗೂ ಪ್ಲೇಟಲ್ಲಿ ಅವಳು ಸಾಫ್ಟ್ ಆಗಿ ಮಾಡಿರುವ ಆ ಮಲ್ಲಿಗೆ ಹೂ ಇಡ್ಲಿನ ಇಟ್ಲು. ಜೊತೆಗೆ ಚಿಚುಕಾಗೆ ಮಾಡಿ ತಗೊಂಡ್ ಬಂದಿರುವ ಆ ಚಟ್ನಿನೂ ಇಟ್ಲು. ಎರಡೂನು ತುಂಬಾನೇ ಚೆನ್ನಾಗಿತ್ತು. ಎಲ್ರೂ ಆ ಚಟ್ನಿಯಲ್ಲಿ ಆ ಇಡ್ಲಿನ ಇಟ್ಟು ತಿನ್ನಕ್ಕೆ ಶುರು ಮಾಡಿದ್ರು. ಆಶ್ಚರ್ಯ ಏನು ಅಂದ್ರೆ ಆ ಸಾಫ್ಟ್ ಆದ ಇಡ್ಲಿಗೂ ಆ ಟೇಸ್ಟ್ ಆದ ಚಟ್ನಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಮಹಿ ಹದ್ದು ಆ ಚಟ್ನಿನ ತಿಂದು, ಅರೆರೇ ಟುನಿ, ಏನ್ ಚಟ್ನಿ ಇದು, ಇಷ್ಟು ಚೆನ್ನಾಗಿದೆ. ನನ್ನ ಜೀವನದಲ್ಲಿ ನಾನು ಇಷ್ಟು ರುಚಿಯಾದ ಚಟ್ನಿನ ತಿಂದಿದ್ದೇ ಇಲ್ವಲ್ಲ. ಅಯ್ಯೋ ದೇವ್ರೆ, ನೀನು ಮಾಡಿಕೊಟ್ಟಿರುವ ಈ ಸಾಫ್ಟ್ ಆದ ಇಡ್ಲಿಗೆ ಜೊತೆಗೆ ಈ ಚಟ್ನಿ ಇಟ್ಕೊಂಡು ತಿಂದ್ರೆ ಒಂದಲ್ಲ ಎರಡಲ್ಲ
ನನಗ್ಯಾಕೋ ನಾನು 50 ಇಡ್ಲಿನ ಕೂಡ ತಿಂತೀನೋ ಏನೋ ಅಂತ ಅನಿಸ್ತಾ ಇದೆ ಗೊತ್ತಾ. ಆವಾಗ ಚೋಟು ಕೂಡ ಇಡ್ಲಿನ ತಿಂದು, ಹೌದು ಟುನಿ, ನಾನು ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ. ಇಷ್ಟು ರುಚಿಯಾದ ಚಟ್ನಿನ ಇಲ್ಲಿವರೆಗೂ ನೀನು ಯಾಕೆ ಮಾಡಿಕೊಟ್ಟಿಲ್ಲ? ಸುಮ್ಮನೆ ಹೇಳ್ಬಾರ್ದು, ಚಟ್ನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೌದು, ನನಗೆ ಇಡ್ಲಿ ಬೇಡ, ಆ ಚಟ್ನಿನ ಮಾತ್ರ ಒಂದು ಕೋಪಲ್ಲಿ ಹಾಕಿ ಕೊಡ್ತೀಯಾ? ಬರೀ ಚಟ್ನಿನೇ ತಿಂದ್ಬಿಡ್ತೀನಿ, ತುಂಬಾ ಚೆನ್ನಾಗಿದೆ ಟುನಿ. ಆವಾಗ ಟುನಿ ಗುಬ್ಬಚ್ಚಿ ತುಂಬಾನು ಸಂತೋಷದಿಂದ, ಲೂಸಿ, ಈ ಚಟ್ನಿ ಮಾಡಿದ್ದು ನಾನಲ್ಲ, ಅದು ಚಿಚು ಮಾಡಿದ್ದು. ಚಿಚ್ಚಿ ಅವರ ಅಜ್ಜಿ ಕೊಟ್ಟ ರೆಸಿಪಿ ಅಂತೆ. ಅದನ್ನ ಇವತ್ತು ಚಿಚು ನನಗೋಸ್ಕರ ಮಾಡಿ ತಗೊಂಡ್ ಬಂದ್ಲು. ಕುಹು ಅದನ್ನ ಕೇಳಿ ಆಶ್ಚರ್ಯದಿಂದ, ಏನೋ ಚಿಚು ಇಷ್ಟು ಒಳ್ಳೆ ಚಟ್ನಿ ಮಾಡಿದ್ಲಾ? ನಿನಗೆ ಅಡಿಗೆ ಮಾಡೋಕ್ಕೂ ಕೂಡ ಬರುತ್ತಾ ಚಿಚು? ಏನಾದ್ರೂ ಮಾಡಿ ಕೊಟ್ಟು ನಾವು ತಿಂದಿದ್ರೆ ಗೊತ್ತಾಗ್ತಿತ್ತು. ಆದ್ರೆ ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿದೆ. ಆವಾಗ ಚಿಚುಕಾಗಿ ತುಂಬಾನು ಹೆಮ್ಮೆಯಿಂದ, ಮತ್ತೆ ಏನ್ ಅನ್ಕೊಂಡಿದ್ದೀರಾ? ನಾನು ಅಡಿಗೆ ಮಾಡಿದ್ರೆ ಆ ಆಹಾರದ ಮುಂದ್ಗಡೆ ನೀವ್ ಯಾರು ಕೂಡ ನಿಲ್ಲಕ್ಕೆ ಆಗಲ್ಲ ನೋಡ್ಕೊಳ್ಳಿ. ಹಾಗೆ ಆ ದಿನ ಟುನಿಯ ಇಡ್ಲಿ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು. ಊರಲ್ಲಿದ್ದ ಎಲ್ರು ಕೂಡ ಆ ಚಟ್ನಿಯ ಬಗ್ಗೆ ಕೇಳಿ ಟುನಿಯ ಅಂಗಡಿಗೆ ಬಂದು 10 ಇಡ್ಲಿಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ದಿನ ಬೆಳಗ್ಗೆ 9 ಗಂಟೆಗೆನೆ ಟುನಿ ತಗೊಂಡ್ ಬಂದಿದ್ದ ಇಡ್ಲಿ ಹಿಟ್ಟು ಹಾಗೇನೆ ಚಿಜು ತಗೊಂಡ್ ಬಂದ ಚಟ್ನಿ ಎಲ್ಲಾನು ಖಾಲಿ ಆಯ್ತು. ವ್ಯಾಪಾರನೂ ಮುಗೀತು. ಟುನಿಗೆ ಅವತ್ತು ತುಂಬಾನೇ ಹಣ ಸಿಕ್ಕಿತ್ತು. ಅಲ್ಲೇ ಹೋಟೆಲ್ ಮುಂದ್ಗಡೆನೆ ಕೂತ್ಕೊಂಡು ಬೆಂಚಲ್ಲಿ ಆ ಹಣನ ಇಟ್ಟು ಎಣಿಸ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಕೂಡ ತುಂಬಾನು ಸಂತೋಷದಿಂದ ಗರ್ವದಿಂದ ಟುನಿಯ ಅಂಗಡಿಗೆ ಬಂದ್ಲು. ಏನ್ ಟುನಿ, ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತಾ? ಕೈ ತುಂಬಾ ಹಣ ಇಟ್ಕೊಂಡಿದ್ಯಲ್ವಾ? ಹೌದು, ಬಂದವರು ಎಲ್ರು ಕೂಡ ಚಟ್ನಿ ತಿಂದು ಏನಂತ ಹೇಳಿದ್ರು? ಆವಾಗ ಟುನಿ ತುಂಬಾನು ಸಂತೋಷದಿಂದ, ಚಿಚು, ನಿನಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತು ನನ್ನ ವ್ಯಾಪಾರ ಚೆನ್ನಾಗಿ ನಡೆದಿದ್ದಕ್ಕೆ ಕಾರಣ ನೀನೇ. ನೀನ್ ಮಾಡಿಕೊಟ್ಟ ಚಟ್ನಿ ಜೊತೆನೆ ನನ್ನ ಇಡ್ಲಿ ಚೆನ್ನಾಗಿದೆ ಅಂತ ಎಲ್ರೂ ತಿಂದ್ರು. ತುಂಬಾ ಹಣ ಸಿಕ್ತು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲದಕ್ಕೂ ನೀನೇ ಕಾರಣ. ಆವಾಗ ಚಿಚುಕಾಗೆ, ಸಂತೋಷ ಸಂತೋಷ, ವ್ಯಾಪಾರ ಚೆನ್ನಾಗಿ ನಡೀತು ಸರಿ, ಆದ್ರೆ ದಿನ ಫ್ರೀಯಾಗಿ ಚಟ್ನಿ ತಗೊಂಡ್ ಬರಕ್ಕಾಗಲ್ಲ ತಾನೆ. ಚಟ್ನಿಗೆ ಬೇಕಾಗಿರುವ ಆ ವಸ್ತುಗಳನ್ನೆಲ್ಲ ನೀನೇ ತಗೊಂಡ್ ಬಂದ್ ಕೊಡು. ಖಂಡಿತ ಚಿಚು, ನೀನ್ ನನಗೆ ಮಾಡಿರೋ ಸಹಾಯಕ್ಕೆ ನಾನು ಇದು ಕೂಡ ಮಾಡಿಲ್ಲ ಅಂದ್ರೆ ಹೇಗೆ? ದಿನ ಚಟ್ನಿ ಮಾಡಕ್ಕೆ ಏನೇನು ಸಾಮಗ್ರಿ ಬೇಕೋ ಎಲ್ಲ ತಗೊಂಡ್ ಬಂದ್ ಕೊಡ್ತೀನಿ. ಚಟ್ನಿ ಮಾಡಕ್ಕೆ ನಿನಗೆ ಸಂಬಳನೂ ಕೊಡ್ತೀನಿ. ನೀನ್ ಎಷ್ಟು ಕೇಳಿದ್ರೂ ಪರವಾಗಿಲ್ಲ, ಅಷ್ಟು ಕೊಡ್ತೀನಿ. ಆವಾಗ ಚಿಚುಕಾಗಿ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಅಂದ್ಕೊಂಡು ಟುನಿಯ ಹತ್ತಿರ, ಥ್ಯಾಂಕ್ಸ್ ಟುನಿ, ಆದ್ರೆ ಸಂಬಳ ಆ ಚಟ್ನಿ ಮಾಡಿ ಕೊಡಕ್ಕೆ ಸರಿ, ಜೊತೆಗೆ ಇನ್ನೊಂದು ಕೋರಿಕೆನೂ ಇದೆ. ಏನ್ ಚಿಚು ಅದು? ಹೇಳು, ಮಾಡ್ತೀನಿ. ಏನಿಲ್ಲ, ಚಟ್ನಿ ಮಾಡಿ ಕೊಡ್ಬೇಕಲ್ವಾ ದಿನ, ಆವಾಗ ನನಗೆ ಒಂದು ಪ್ಲೇಟ್ ಇಡ್ಲಿ ಹಾಗೆ ನನ್ನ ಮಗ ಚಿನ್ನಿಗೆ ಒಂದು ಪ್ಲೇಟ್ ಇಡ್ಲಿ ದಿನ ಪಾರ್ಸಲ್ ಫ್ರೀಯಾಗಿ ಕೊಡ್ತೀಯಾ? ಯಾಕಂದ್ರೆ ಟಿಫನ್ಗೆ ಟಿಫನು ಆಯಿತು, ಹಣಕ್ಕೆ ಹಣನೂ ಸಿಗುತ್ತೆ. ಹಾಗಂತ ಹೇಳಿದಾಗ ಟುನಿ ನಗುತ್ತಾ, ಏನು ಟಿಫನ್ಗೆ ಟಿಫನು ಆಯಿತು, ಹಣಕ್ಕೆ ಹಣನೂ ಸಿಗುತ್ತಾ? ಜಿಪಣತನದಲ್ಲೋ ಬುದ್ಧಿವಂತಿಕೆಯಲ್ಲೋ ನಿನಗೆ ಸಾಟಿ ನೀನೇ. ಆದ್ರೆ ನನಗೆ ಓಕೆನೆ, ಯಾಕಂದ್ರೆ ನನ್ನ ವ್ಯಾಪಾರ ಚೆನ್ನಾಗಿ ನಡೆಯೋಕ್ಕೆ ಕಾರಣ ನೀನ್ ತಾನೆ. 2 ಪ್ಲೇಟ್ ಇಡ್ಲಿ ಕೊಡೋದ್ರಿಂದ ನನಗೇನು ನಷ್ಟ ಆಗಲ್ಲ. ಹಾಗಂತ ಟುನಿ ಸಂತೋಷವಾಗಿ ಹೇಳಿದ್ಲು. ಚಿಚುಕಾಗೆ ಕೂಡ ಒಂದು ಒಪ್ಪಂದಕ್ಕೆ ಬಂದ್ರು. ಹೀಗೆ ಆ ದಿನದಿಂದ ಟುನಿ ಸಾಫ್ಟಾಗಿ ಇಡ್ಲಿ ಮಾಡಿದ್ರೆ ಚಿಚು ತುಂಬಾನೇ ಟೇಸ್ಟ್ ಆಗಿರುವ ಚಟ್ನಿ ಮಾಡ್ತಿದ್ಲು. ಹಾಗೆ ಅವರಿಬ್ಬರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಚಿಚುಗೆ ಇವಾಗ ಹಣನೂ ಕೈ ತುಂಬಾ ಸಿಗ್ತಾ ಇತ್ತು. ಜೊತೆಗೆ ಬೆಳಗ್ಗೆ ತಾಯಿ ಮಗ ಇಬ್ರಿಗೂ ಟಿಫನ್ ಕೂಡ ಸಿಗ್ತಾ ಇತ್ತು. ಅವರೆಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿದ್ರು. ಇನ್ನೊಂದ್ ಕಡೆ ಟುನಿಯ ವ್ಯಾಪಾರನೂ ಚೆನ್ನಾಗಿ ನಡೆದು ಅವಳು ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿದ್ಲು.